ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ KN ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರೆ RR ನಗರ್ ಡಬಲ್ ರೋಡ್ ಅಲ್ಲಿ ಇದ್ದೀನಿ, ಬಿಡಿಯೋ ಕಾಂಪ್ಲೆಕ್ಸ್ ಹತ್ರನೇ ಇದ್ದೀನಿ ಎಕ್ಸಾಕ್ಟ್ ಆಗಿ. ಇವತ್ತು ನಾನು ಒಂದು GFC ನ ಫ್ರಾಂಚೈಸಿ ತಗೊಂಡಿದ್ದಾರೆ ನಮ್ಮ ನಿಖಿಲ್ ಅವರ ಒಂದು ಹೋಟೆಲ್ ನ ಇವತ್ತು ನಾನು ರಿವ್ಯೂ ಮಾಡಕ್ ಬಂದಿದ್ದೀನಿ. ಇಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ. ಮತ್ತೆ ನಾನು ಒಂದ್ಸಲಿ ಚೆಕ್ ಮಾಡಿದಾಗ ಹೋಟೆಲ್ ಫುಲ್ ಕ್ಲೀನೆಸ್ ಮತ್ತೆ ನೀಟ್ನೆಸ್ ಅಲ್ಲಿ ಒಂದು ಬೇರೆ ಮಾತೇ ಇಲ್ಲ ಅಂತಾನೆ ಹೇಳ್ಬೋದು. 5S ಅಂತಾರಲ್ಲ ಈ ಕಂಪ್ನಿಗಳಲ್ಲಿ 5S ಅಂತಾರಲ್ಲ ಕ್ಲೀನಿಂಗ್ ಗೆ, ಆತರ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳೋದಾದ್ರೆ ಮಟನ್ ಅಲ್ಲಿ ಬಂದು ಮಟನ್ ಬಿರಿಯಾನಿ ಮತ್ತೆ ಮಟನ್ ಚಾಪ್ಸು ಮತ್ತೆ ಮಟನ್ ಕಾಲ್ ಸೂಪ್. ಅಂದ್ರೆ ಮಟನ್ ಕಾಲ್ ಸೂಪ್ ಅಂದ್ರೆ ಮಟನ್ಗೆ ಸಂಬಂಧಪಟ್ಟಿದಲ್ವಾ, ಅದಕ್ಕೆ ಕಾಲ್ ಸೂಪ್ ಸಿಗುತ್ತೆ ಇಲ್ಲಿ. ಮತ್ತೆ ಚಿಕನ್ ಗೆ ಬರೋದಾದ್ರೆ ಇಲ್ಲಿ ಏನೇನ್ ಸಿಗುತ್ತೆ ಅಂತಂದ್ರೆ ಚಿಕನ್ ಬಿರಿಯಾನಿ ಮತ್ತೆ ಕಬಾಬು, ಚಿಕನ್ ಫ್ರೈ ಸಿಗುತ್ತೆ ಇಲ್ಲಿ. ಮತ್ತೆ ಇಲ್ಲಿ ತುಂಬಾನೇ ಫೇಮಸ್ ಬಂದು ಕಾಲ್ ಸೂಪ್ ಮತ್ತೆ ಮಟನ್ ಬಿರಿಯಾನಿ. ಇಲ್ಲಿ ಒಂದು ಮಟನ್ ಬಿರಿಯಾನಿಗೆ ನಾಟಿ ಕುರಿನೇ ಇಲ್ಲಿ ಬಳಸ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ. ಅದಕ್ಕೆ ಆ ಒಂದು ಬಿರಿಯಾನಿ ಮಟನ್ ಬಿರಿಯಾನಿ ಇದೆಯಲ್ಲ, ಆ ಒಂದು ಟೇಸ್ಟ್ ಸಖತ್ತಾಗಿರುತ್ತೆ ಇಲ್ಲಿ. ನೀವು ಭಾನುವಾರ ಇಲ್ಲಿ ವಿಸಿಟ್ ಮಾಡೋದಾದ್ರೆ ಇಲ್ಲಿ ನೀರ್ ದೋಸೆ ಮತ್ತು ಬೋಟಿ ಗೊಜ್ಜು ಭಾನುವಾರ ಇಲ್ಲಿ ಕಂಪಲ್ಸರಿ ಸಿಗುತ್ತೆ ಇಲ್ಲಿ, ಅದೇ ಫೇಮಸ್ ಇಲ್ಲಿ. ಮತ್ತೆ ಇಲ್ಲಿ ಇನ್ನೂ ಏನೇನು ಸಿಗುತ್ತೆ ಬನ್ನಿ ನೋಡೋಣ. GFC ಈ ಲೊಕೇಶನ್ ಬಂದು ಎಲ್ಲಿದೆ ಅಂದ್ರೆ RR ನಗರ್ ಡಬಲ್ ರೋಡ್ ಬಿಡಿಯೋ ಕಾಂಪ್ಲೆಕ್ಸ್ ಆಪೋಸಿಟ್ ಇದು ಇರುವಂತದ್ದು. ಶ್ರೀನಿವಾಸ್ ಸರ್ ಇದಾರೆ, ಇವ್ರು ಕಂಪಲ್ಸರಿ ವೀಕ್ಲಿ ಒನ್ ಡೇ ಬಂದೇ ಬರ್ತಾರೆ ಅಂತ ಇಲ್ಲಿ. ಇವ್ರ ಹತ್ರ ಬನ್ನಿ ಕೇಳೋಣ ಹೇಗಿದೆ ಅಂತ. ಸರ್ ಹೆಂಗಿದೆ ಸರ್ ಫುಡ್? ಸರ್ ನಮಸ್ಕಾರ, ನಾನು ಶ್ರೀನಿವಾಸ್ ಅಂತ. ನಾವಿಲ್ಲೇ ಕೃಷ್ಣ ಗಾರ್ಡನ್ ಅಲ್ಲಿ ಇರೋದು. ನಾವಿಲ್ಲಿ ಫ್ರೀಕ್ವೆಂಟ್ ಆಗಿ ವಾರದಲ್ಲಿ 2 ದಿವಸ 3 ದಿವಸ ಬರ್ತಾ ಇರ್ತೀವಿ. ಇಲ್ಲಿ ಎಲ್ಲಾ ಐಟಮ್ ತುಂಬಾ ಚೆನ್ನಾಗಿರುತ್ತೆ, ನಾಟಿ ಸ್ಟೈಲ್ ಇರುತ್ತೆ. ಕಬಾಬ್ ಆಗ್ಲಿ, ಬಿರಿಯಾನೀಸ್ ಆಗ್ಲಿ, ಬೋಟಿ ಆಗ್ಲಿ, ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ನೀವು ಬನ್ನಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದು ಒಂದ್ಸಲ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ ನಾಟಿ ಸ್ಟೈಲು. ಯಾವುದೇ ಒಂದು ನಮಗೆ ಹೊಟ್ಟೆ ಪ್ರಾಬ್ಲಮ್ ಆಗೋದು ಆ ತರದ್ದೆಲ್ಲ ಏನು ಇರಲ್ಲ, ಮಸಾಲೆ ಐಟಮ್ ಏನು ಇರಲ್ಲ. ಅದರಿಂದ ಎಲ್ಲರೂ ಬನ್ನಿ, ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಇವರು ಹೇಳೋದಾದ್ರೆ ಫುಡ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ನಾವು ಒಂದ್ಸಲಿ ಟೇಸ್ಟ್ ಮಾಡ್ತೀವಿ, ಅದು ಎಕ್ಸ್ಪೀರಿಯನ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಮುಖಾಂತರ. ನೀವು ಪಾರ್ಸಲ್ ತಗೊಂಡಿದ್ದೀರಲ್ಲ, ಈಗ ನಾವು ಮನೆಯವ್ರಿಗೆಲ್ಲ ಇಲ್ಲೇ ಪಾರ್ಸಲ್ ತಗೊಂಡೋಗ್ತೀವಿ ರೆಗ್ಯುಲರ್ ಆಗಿ ಬಂದು. ಯಾಕಂದ್ರೆ ಮನೆಯವರೆಲ್ಲ ಇಷ್ಟಪಡ್ತಾರೆ, ಅದರಿಂದ ಇಲ್ಲಿಂದಾನೆ ಪಾರ್ಸಲ್ ತಗೊಂಡೋಗ್ತೀವಿ ನಾವು ಬಂದು. ಬಿರಿಯಾನಿ ತಗೊಂಡಿದೀವಿ, ಕಬಾಬ್ ತಗೊಂಡಿದೀವಿ, ಬೋಟಿ ತಗೊಂಡಿರ್ತೀವಿ. ಸೊ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಐಟಮ್, ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ. ಸೊ ಅದರಿಂದ ಇಲ್ಲಿ ಬಂದು ತಗೊಂಡೋಗ್ತೀವಿ. ಎಲ್ಲರೂ ಬಂದು ಫುಡ್ ಟೇಸ್ಟ್ ಮಾಡ್ತಾರೆ ಇಲ್ಲಿ? ಖಂಡಿತ. ಆಕ್ಚುಲಿ ಭಾನುವಾರದತ್ತೆಲ್ಲ ತುಂಬಾ ರಶ್ ಇರುತ್ತೆ. ಭಾನುವಾರ ಆಗ್ಲಿ ವೀಕ್ ಡೇಸ್ ಆಗ್ಲಿ ತುಂಬಾ ರಶ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಬಂದು ಇಲ್ಲೂ ತಿನ್ನೋರು ತಿಂತಾ ಇರ್ತಾರೆ, ಪಾರ್ಸಲ್ ಮಾಡೋರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಚೆನ್ನಾಗಿದೆ ಇಲ್ಲಿ. ಓಕೆ ಸರ್, ಓಕೆ. ಸರ್ ನಿಮ್ಮ ಹೆಸರು? ಹರ್ಷಪ್ಪ ಅಂತ. ವೀಕ್ಲಿ ಎಷ್ಟು ಟೈಮ್ ಬರ್ತೀರಾ ಇಲ್ಲಿಗೆ? ವೀಕ್ಲಿ ಬರ್ತಾ ಇರ್ತೀವಿ, ಒನ್ ಆರ್ ಟೂ ಟೈಮ್. ನೀವು ಜಾಸ್ತಿ ಬೈ ಮಾಡೋದೇನು ನೀವು? ನಾವೇನು ಬೈ ಮಾಡೋದು ಅಂದ್ರೆ ಬಿರಿಯಾನಿ, ಓಕೆ, ಕಬಾಬು ಚೆನ್ನಾಗಿರುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಕಸ್ಟಮರ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಇಲ್ಲಿ? ಪರವಾಗಿಲ್ಲ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತೊಂದರೆ ಇಲ್ಲ. ಮತ್ತೆ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬರ್ತಾ ಇರ್ತೀರಾ ಇಲ್ಲಿಗೆ? ಫ್ಯಾಮಿಲಿ ಕರ್ಕೊ ಬರಲ್ಲ, ಪಾರ್ಸಲ್ ತೊಗೊಂಡು. ಯಾಕಂದ್ರೆ ಇಲ್ಲಿ ತುಂಬಾ ಕ್ಲೌಡ್ ಇರುತ್ತೆ, ಅದು ರೀಸನ್ಗೋಸ್ಕರ ಹೌದು ಪಾರ್ಸಲ್ ತೊಗೊಂಡು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ. ರಾಜು. ಓಕೆ ಸರ್, ಈ ಫುಡ್ ಟೇಸ್ಟ್ ಮಾಡ್ತಾ ಇದೀರಲ್ಲ? ಹೌದು. ಹೇಗಿದೆ? ಚೆನ್ನಾಗಿದೆ. ವೀಕ್ಲಿ ಎಷ್ಟು ಟೈಮ್ ಬರ್ತೀರಾ ಸರ್ ಈಗ? ವೀಕೆಂಡ್ಲೇ ಬರ್ತೀನಿ, ಅವಾಗ ಬರ್ತಾ ಇರ್ತೀನಿ. ಓಕೆ, ಜಾಸ್ತಿ ನೀವು ತಗೊಳೋದು ಏನು ಸರ್? ಇಲ್ಲ, ಕುಷ್ಕಾ ಕಬಾಬ್. ಇಲ್ಲಿ ಕುಷ್ಕಾ ಕಬಾಬ್ ಫೇಮಸ್ ಅಂತ ಹೇಳ್ತಾರೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಚಿಕನ್ ಟೇಸ್ಟ್ ಮಾಡಿ, ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿ, ಬೋಟಿ ಗೊಜ್ಜು. ಓಕೆ, ಓಕೆನಾ? ಇದು ಮಟನ್ ಶೇರ್ವಾ. ಫಸ್ಟ್ ಚಿಕನ್ ಬಿರಿಯಾನಿಂದ ಸ್ಟಾರ್ಟ್ ಮಾಡೋಣ. ಕೂತ್ಕೊಳ್ಳಿ, ಚಾಪ್ಸ್ ಅಂತ ಹೇಳಿ. GFC ಅವರ ಫ್ರಾಂಚೈಸಿ ತಗೊಂಡಿದಾರಲ್ಲ, ಅವರು ಅಲ್ಲಿ ಹೇಗೆ ಮಾಡ್ತಾ ಇದ್ರು ಇಲ್ಲೂ ಅದೇ ರೀತಿನೇ ಮಾಡ್ತಾರೆ. ಇಲ್ಲಿ ಫುಡ್ ಟೇಸ್ಟ್ ಮಾಡೋಣ ಬನ್ನಿ. ಚಿಕನ್ ಬಿರಿಯಾನಿ ಚೆನ್ನಾಗಿದೆ. ಇದಕ್ಕೆ ಪಕ್ಕ ಒಂದು ನಾಟಿ ಪುದೀನ, ನಾಟಿ ಕೊತ್ತಂಬರಿ ಸೊಪ್ಪು, ಸೇಮ್ ನಾಟಿ ಸ್ಟೈಲಲ್ಲಿ ಇದೆ ಇದು ಚಿಕನ್. ಎಷ್ಟು ಮೃದುವಾಗಿದೆ ನೋಡಿ, ಸ್ಮೂತು ನೋಡಿ, ಎಷ್ಟು ಸ್ಮೂತ್ ಆಗಿದೆ, ಪರ್ಫೆಕ್ಟ್ ಆಗಿದೆ.
ಮತ್ತೆ ಈಗ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿದಾಯ್ತು. ಈಗ ಮಟನ್ ಬಿರಿಯಾನಿಗೆ ಹೋಗೋಣ. ಮಟನ್ ಹೆಂಗ್ ಬೆಂದಿದೆ ಅಂದ್ರೆ ಅವೇ ಹೇಳಿದ್ನಲ್ಲ ನಾಟಿ ಆಡು ಅಂತ, ಎಷ್ಟು ಸ್ಮೂತ್ ಆಗಿದೆ ನೋಡಿ. ಇದು ನೋಡಿ ಮಟನ್ ನಿಜವಾಗ್ಲೂ ಬಿರಿಯಾನಿಗೆ ಅಂದ್ರೆ ನೋಡಿ ಈ ತರ ಇರಬೇಕು. ಈ ತರ ನೋಡಿ, ಈ ತರ ಬೆಂದಿದೆ, ಕರೆಕ್ಟ್ ಆಗಿದೆ. ಈಗ ಸಕ್ಕತ್ತಾಗಿದೆ ಅವರು. ನೀವು ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ. ಮಟನ್ ಬಿರಿಯಾನಿ ಒಳ್ಳೆ ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅದಕ್ಕೊಂದು ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಅವರು. ಮಟನ್ ಬಿರಿಯಾನಿ ಸಕ್ಕತ್ತಾಗಿದೆ ಅವರು ನಿಜವಾಗ್ಲು. ಈ ಮಟನ್ ಬಿರಿಯಾನಿಗೆ ಏನು ಬೋಟಿ ಫ್ರೈ ಇದೆಯಲ್ಲ, ಇದನ್ನ ಮಿಕ್ಸ್ ಮಾಡ್ಕೊತೀನಿ ಮಟನ್ ಬಿರಿಯಾನಿಗೆ. ಚಿಕನ್ ಬಿರಿಯಾನಿಗೆ ಬೇಡ, ಮಟನ್ ಬಿರಿಯಾನಿಗೆ ನೋಡಿ. ಬೋಟಿ ಗೊಜ್ಜು ಮತ್ತೆ ಮಟನ್ ಬಿರಿಯಾನಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ. ಬೇರೆ ಲೆವೆಲ್ ಬ್ರೋ. ಮಟನ್ ಬಿರಿಯಾನಿಗೆ ಏನೇ ಮಿಕ್ಸ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ನೋಡಿ. ಇದಕ್ಕೆ ಚಿಕನ್ ಬಿರಿಯಾನಿಗೂ ಅದೇ ಫ್ಲೇವರು, ಮಟನ್ ಬಿರಿಯಾನಿ ಇನ್ನೂ ಚೆನ್ನಾಗಿದೆ. ಎಲ್ಲ ನಾಟಿ ಸ್ಟೈಲಲ್ಲೇ ಹಾಕಿದ್ದಾರೆ. ನಾಟಿ ಆನಿಯನ್ ಆಗಿರ್ಬೋದು, ಮತ್ತೆ ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತೆ ಚಕ್ಕೆ ಲವಂಗ ಸೇಮ್ ಅದಕ್ಕೆ ಏನಾಗ್ತಾರೋ ಸಕ್ಕತ್ತಾಗಿದೆ ಇವರು. ಸಕ್ಕತ್ತಾಗಿದೆ ಇವರು ನಿಜವಾಗ್ಲು. ಆ ಚಕ್ಕೆ ಲವಂಗ ಇದೆಯಲ್ಲ, ಏನಿದೆ ಆ ಫ್ಲೇವರು ಇಲ್ಲಿ ಹೊಡಿತಾ ಇದೆ. ಆ ಮಟನ್ ಬಿರಿಯಾನಿ ಇದೆ, ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಚಿಕನ್ ಬಿರಿಯಾನಿಗೆ ಹೊಡಿತಾ ಇದೆಯಾ, ಮಟನ್ ಬಿರಿಯಾನಿಗೆ ಬರ್ತಾ ಇದೆಯಾ ಸ್ಮೆಲ್ ಅಂತ. ಬಟ್ ಆ ಚಕ್ಕೆ ಲವಂಗ ಸ್ಮೆಲ್ ಇದೆಯಲ್ಲ, ಅದು ಮಟನ್ ಬಿರಿಯಾನಿಯಿಂದ ಬರ್ತಾ ಇರೋದು. ಪರ್ಫೆಕ್ಟ್ ಆಗಿದೆ ಗುರು. ಮಟನ್ ಬಿರಿಯಾನಿಗೆ ಬಾಸುಮತಿ ಅಕ್ಕಿ ಮತ್ತು ಒಂದು ಕೋಲಂ ಅಕ್ಕಿನ ಯೂಸ್ ಮಾಡ್ತಾರೆ. ಒಂದು ಅಕ್ಕಿನೂ ಹೊಡೆದಿಲ್ಲ ಗುರು. ನೋಡಿ ಎಷ್ಟು ಮುದ್ರವಾಗಿದೆ, ನೋಡಿ ಎಷ್ಟು ಉದ್ರವಾಗಿದೆ. ಹಿಂಗಿರ್ಬೇಕು ಗುರು ಬಿರಿಯಾನಿ, ಸಕ್ಕತ್ತಾಗಿದೆ ಗುರು. ಇಲ್ಲಿ ಬಂದಾಗ ಮಟನ್ ಬಿರಿಯಾನಿಗೆ ಒಂದು ಮಟನ್ ಶೇರ್ ಅಂತ ಕೊಡ್ತಾರೆ, ಅದು ಮಿಕ್ಸ್ ಮಾಡ್ದೆ ಕೇಳಿ ಇಲ್ಲಿ ಕೊಡ್ತಾರೆ. ಅದು ಮಿಕ್ಸ್ ಮಾಡ್ಕೊಂತೀನಿ. ಮಟನ್ ಬಿರಿಯಾನಿಗೆ ಮಟನ್ ಬಿರಿಯಾನಿ ಮತ್ತೆ ಮಟನ್ ಶೇರ್ವಾ ಎರಡು ಮಿಕ್ಸ್ ಮಾಡ್ಕೊಂತೀನಿ, ಸಕ್ಕತ್ತಾಗಿರುತ್ತೆ. ಮಟನ್ ಬಿರಿಯಾನಿ ಚೆನ್ನಾಗಿರ್ಬೇಕು ಅಂತ ಮಟನ್ ಬಿರಿಯಾನಿಗೆ ಎಲ್ಲ ನಾಟಿ ಸ್ಟೈಲ್ ಎಲ್ಲ ಯೂಸ್ ಮಾಡ್ತಾರಂತೆ ಇಲ್ಲಿ.